ನಮ್ಮ ಮೆಟ್ರೋ ಸೂಸೈಡ್ ಹಾಟ್ಸ್ಪಾಟ್ ಆಗ್ತಿದೆಯಾ ಎಂಬ ಪ್ರಶ್ನೆ ಈಗ ಮೂಡಿ ಬರ್ತಾ ಇರುವಂಥದ್ದು. ಎಸ್, ದಿನೇ ದಿನೇ ಮೆಟ್ರೋ ಬಳಿ ಸೂಸೈಡ್ಗಳ ಪ್ರಕರಣ ಹೆಚ್ಚಾಗ್ತಾ ಇದೆ. 6 ತಿಂಗಳಲ್ಲಿ ನಿದ್ದೆಗೆಡಿಸಿದ 6 ಆತ್ಮಹತ್ಯೆ ಪ್ರಕರಣ. ಪದೇ ಪದೇ ಮೆಟ್ರೋ ಟ್ರ್ಯಾಕ್ಗೆ ಜಿಗಿತಾ ಇರುವ ಪ್ರಯಾಣಿಕರು. ಇದು ನಮ್ಮ ಮೆಟ್ರೋ ವ್ಯವಸ್ಥೆಯ ಒಳಗಿನ ಅವ್ಯವಸ್ಥೆ. ಎಸ್, ಸೂಸೈಡ್ ಹಾಟ್ಸ್ಪಾಟ್ ಆಗ್ತಿದೆಯಾ ನಮ್ಮ ಮೆಟ್ರೋ ಟ್ರ್ಯಾಕ್ ಎಂಬ ಪ್ರಶ್ನೆ ಈಗ ಎದುರಾಗಿರುವಂಥದ್ದು. ಗಂಟೆಗಟ್ಟಲೆ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯಾಗಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ನಲ್ಲಿ ಮಾತ್ರ BMRCL ಸೆಕ್ಯೂರಿಟಿಗಳು ಅಲರ್ಟ್ ಆಗೋದು. ಉಳಿದಂತೆ ಎಲ್ಲಾ ಕಡೆ ಸೆಕ್ಯೂರಿಟಿಗಳು ನಿರ್ಲಕ್ಷ್ಯವನ್ನ ತೋರ್ತಾರೆ. ಸೊ ಹೀಗಾಗಿ ಸೂಸೈಡ್ ಹಾಟ್ಸ್ಪಾಟ್ ಆಗ್ತಾ ಇದೆಯಾ ನಮ್ಮ ಮೆಟ್ರೋ ಅನ್ನೋದರ ಕುರಿತಾಗಿ ಈಗ ಚರ್ಚೆಗಳು ಕೂಡ ಶುರುವಾಗಿರುವಂಥದ್ದು. 6 ತಿಂಗಳಲ್ಲಿ 6 ಆತ್ಮಹತ್ಯೆ ಪ್ರಕರಣಗಳು ಜರುಗಿದೆ. ನಮ್ಮ ಮೆಟ್ರೋ ಟ್ರ್ಯಾಕ್ ಮೇಲೆ ಸೂಸೈಡ್ಗೆ ಯತ್ನಿಸಿರುವಂತಹ 6 ಪ್ರಕರಣಗಳಿವು. ಈಗಾಗಲೇ ದೆಹಲಿ ಚೆನ್ನೈ ಮೆಟ್ರೋದಲ್ಲಿ PSD ಡೋರ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಆದರೆ ಇಲ್ಲಿ ಮಾತ್ರ ಆ ಡೋರ್ಗಳನ್ನು ಅಳವಡಿಸಿಲ್ಲ. ಮೆಟ್ರೋ ಆರಂಭವಾಗಿ 13 ವರ್ಷಗಳು ಕಳೆದಿವೆ. ಆದರೂ ಕೂಡ ಟ್ರ್ಯಾಕ್ಗೆ ಯಾವುದೇ ಭದ್ರತೆ ಇಲ್ಲ. 2011ರಿಂದ ಮೆಟ್ರೋ ಆರಂಭವಾದರೂ ಕೂಡ ಜನರ ಜೀವಕ್ಕೆ ರಕ್ಷಣೆನೇ ಇಲ್ಲ ಎನ್ನುವಂತಾಗಿದೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದಿನೇ ದಿನೇ ನಮ್ಮ ಮೆಟ್ರೋ ಸೂಸೈಡ್ ಸ್ಪಾಟ್ ಆಗ್ತಾ ಇದೆಯಾ ಎಂಬ ಚರ್ಚೆಗಳು ಜೋರಾಗಿ ನಡೀತಾ ಇರುವಂಥದ್ದು. ಯಾಕಂದರೆ ನಿನ್ನೆ ಕೂಡ ಇಂತಹದ್ದೇ ಒಂದು ಪ್ರಕರಣ ನಡೆಯುತ್ತೆ. ಯುವಕನೋರ್ವ ಆತ್ಮಹತ್ಯೆಗೆ ಯತ್ನಿಸ್ತಾನೆ. ಸೊ ಹೀಗಾಗಿ ಅಧಿಕಾರಿಗಳು ಯಾಕೆ ಇಷ್ಟು ಮಟ್ಟಿಗೆ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ? ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ರೂ ಕೂಡ ಯಾಕೆ ಅಲರ್ಟ್ ಆಗ್ತಾ ಇಲ್ಲ ಅಂತ. ಮಧುಮಲ, ನಮ್ಮ ಮೆಟ್ರೋ ಒಂದೊಳ್ಳೆ ಸಾರಿಗೆ ಸೇವೆಯನ್ನು ಕೊಡ್ತಿರುವಂತದ್ದು. ಪ್ರತಿನಿತ್ಯ 6ರಿಂದ 8 ಲಕ್ಷ ಪ್ರಯಾಣಿಕರು ಸಂಚಾರ ಮಾಡ್ತಿದ್ದಾರೆ. ಇದೆಷ್ಟು ಒಳ್ಳೆ ಪಾಸಿಟಿವಿಟಿ ಆಗಿದೆಯೋ ಅದೇ ರೀತಿಯಾಗಿ ಸದ್ಯ ಈ ಒಂದು ಮೆಟ್ರೋದಲ್ಲಿ ಸೂಸೈಡ್ ಪ್ರಕರಣಗಳ ಸಂಖ್ಯೆ ಕೂಡ ದಿನೇ ದಿನೇ ಏರಿಕೆ ಆಗ್ತಿರುವಂತದ್ದು. ನಿನ್ನೆ ಕೂಡ ಈ ಒಂದು ಸೂಸೈಡ್ ಪ್ರಕರಣ ಸಂಬಂಧಪಟ್ಟಾಗೆ ಬೆಂಗಳೂರಿನ ನೇರಳೆ ಮಾರ್ಗದಲ್ಲಿರುವಂತಹ ಚಲಗಡ ಟು ವೈಟ್ಫೀಲ್ಡ್ ಮೆಟ್ರೋ ಸ್ಟೇಷನ್ ಅಂತ ಟ್ರ್ಯಾಕ್ ಇರುವಂತದ್ದು ಏನಿದೆಯೋ, ಮಸಳ್ಳಿ ಮೆಟ್ರೋ ಸ್ಟೇಷನ್ ನಲ್ಲಿ ಈ ಒಂದು ಘಟನೆ ಕೂಡ ನಿನ್ನೆ 8:56 ಸಮಯದಲ್ಲಿ ಯುವಕನೊಬ್ಬ ಟ್ರ್ಯಾಕ್ಗೆ ಜಿಗಿದು ಆತ್ಮಹತ್ಯಕ್ಕೆ ಮುಂದಾಗುವಂತ ಕೆಲಸ ಆಗ್ತಾನೆ. ಸಣ್ಣ ಪುಟ್ಟ ಗಾಯಗಳಾಗಿ ಅವನನ್ನ ಕೂಡಲೇ ಸ್ಥಳಕ್ಕೆ ಬಂದಂತಹ ಅಲ್ಲಿದ್ದಂತಹ ಭದ್ರತೆ ಸಿಬ್ಬಂದಿಗಳೆಲ್ಲರೂ ಕೂಡ ಸೇರಿಸಿ ಅವರನ್ನ ಪ್ರಾಣಾಪಾಯದಿಂದ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಸೇರಿಸುವಂತ ಕೆಲಸ ಕೂಡ ಆಗಿದೆ. ಈ ಒಂದು ಪ್ರಕರಣ ಸಂಬಂಧಪಟ್ಟಾಗೆ ಸದ್ಯ ಈ ಒಂದು ಮೆಟ್ರೋ ಒಂದು ಟ್ರ್ಯಾಕ್ ಗಳ ಸಂಬಂಧಪಟ್ಟಾಗೆ ಮೆಟ್ರೋ ನಿಗಮದ ಸಂಬಂಧಪಟ್ಟಾಗೆ ಸೇಫ್ಟಿನೇ ಇಲ್ವಾ, ಮೆಟ್ರೋ ನಿಗಮದವರು ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಳ್ಳಲಿಕ್ಕೆ ಹಿಂದೆ ಮುಂದೆ ತುಳಿತಾ ಇದೆಯಾ ಎನ್ನುವಂತ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಪದೇ ಪದೇ ಮೆಟ್ರೋ ಟ್ರ್ಯಾಕ್ಗೆ ಜಿಗುತ್ತಿರುವಂತಹ ಪ್ರಯಾಣಿಕರು ಗಂಟೆಗಟ್ಟಲೆ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿ ಪ್ರಯಾಣಿಕರು ಪರದಾಟ ಕೂಡ ನಡೆಸುವಂತ ಕೆಲಸ ಆಗ್ತಾ ಇದೆ. ಈಗಾಗಲೇ ದೆಹಲಿ ಚೆನ್ನೈ ಮೆಟ್ರೋದಲ್ಲಿ PSD ಡೋರ್ಗಳನ್ನ ಅಳವಡಿಸಲಾಗಿದೆ. ಆದ್ರೆ ನಮ್ಮ ಮೆಟ್ರೋ ಎನ್ನುವಂಥದ್ದು ಏನಿದೆಯೋ 13 ವರ್ಷಗಳ ಒಂದು ಪ್ರಗತಿಯಲ್ಲಿದ್ರು ಕೂಡ ಇದನ್ನ ಸರಿಪಡಿಸ್ಲಿಕ್ಕೆ ಅಗತ್ಯ ಇರುವಂತ SD ಅಂದ್ರೆ PSD ಡೋರ್ಗಳನ್ನ ಅಳವಡಿಸ್ಲಿಕ್ಕೆ ಹಿಂದೆ ತುಳಿತಿದೆಯಾ ಮೆಟ್ರೋ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಈ ಒಂದು ಪ್ರಶ್ನೆ ಕಾಡ್ತಾ ಇದೆ. 2011ರಿಂದ ಮೆಟ್ರೋ ಪ್ರಾರಂಭ ಆಗಿದ್ರು ಕೂಡ ಈ ಒಂದು ಆತ್ಮಹತ್ಯೆ ಪ್ರಕರಣಗಳ ಸಂಖ್ಯೆ 2024ರಲ್ಲೇ ಅತಿ ಹೆಚ್ಚಾಗಿ ಮೆಟ್ರೋ ನಿಗಮಕ್ಕೆ ಕಾಟ ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು. ಜನವರಿ 1ರಂದು, ಜನವರಿ 5ರಂದು, ಜನವರಿ 6ರಂದು, ಮಾರ್ಚ್ 12ರಂದು, ಹಾಗೆ 21ನೇ ಒಂದು ಮಾರ್ಚ್ 2024ರಂದು ಸೇರಿದಂತೆ ನಿನ್ನೆ ಈ ಒಂದು ಹೊಸಕೆರೆಹಳ್ಳಿ ಪ್ರಕರಣ ಸಂಬಂಧಪಟ್ಟಾಗೆ ಒಟ್ಟು 4-5 ಪ್ರಕರಣಗಳು ಇದೇ ವರ್ಷದಲ್ಲಿ ಕಾಡ್ತಿದ್ರು ಕೂಡ ಮೆಟ್ರೋದವರು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ ಹಿಂದೇಟು ಆಗ್ತಿರುವಂತ ಕಾರಣ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೂಡ್ಲೆ ಅಗತ್ಯ ಇರುವಂತಹ ಪ್ರಯಾಣಿಕರಿಗೆ ಸೌಕರ್ಯ ಒದಗಿಸುವಂತಹ ಪ್ರಾಣಾಪಾಯದಿಂದ ಪಾರು ಮಾಡುವಂತ ಈ ಡೋರ್ಗಳನ್ನ ಅಳವಡಿಕೆ ಮಾಡಬೇಕೆನ್ನುವಂತ ನಿಟ್ಟಿನಲ್ಲಿ ಒತ್ತಾಯ ಏರ್ಲಾಗ್ತಾ ಇದೆ. ಸದ್ಯ ಮೆಟ್ರೋ ನಿಗಮದವರು ಕೂಡ್ಲೆ ಮುಂಜಾಗ್ರತಾ ಕ್ರಮಗಳ ಈ ಒಂದು ಬೇಡಿಕೆಯಲ್ಲಿ ಇದೆಯೋ ಡೋರ್ಗಳ ಅಳವಡಿಕೆ ಸಂಬಂಧಪಟ್ಟಾಗ ಏನಿದೆ ಅದು ಪೂರೈಕೆ ಅಥವಾ ಅಳವಡಿಸಲಿಕ್ಕೆ ಮುಂದಾಗ್ತಾರೆ ಇರುವಂತ ಪ್ರಶ್ನೆ ಸದ್ಯಕ್ಕಿನ್ನೂ ಕಾಡ್ತಾ ಇದೆ. ಮಧುಮಲ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಒಟ್ಟಾರೆಯಾಗಿ ಕಾದು ನೋಡಬೇಕು. ಸದ್ಯಕ್ಕೆ ಇದೆಲ್ಲದಕ್ಕೂ ನಮ್ಮ ಮೆಟ್ರೋ ಯಾವಾಗ ಬ್ರೇಕ್ ಹಾಕುತ್ತೆ ಅನ್ನೋದ್ರ ಕುರಿತಾಗಿ. ಯಾಕಂದ್ರೆ ಸೂಸೈಡ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಸಾಕಷ್ಟು ಮಂದಿಗೂ ಕೂಡ ತೊಂದರೆ ಆಗ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ನಡೆದಂತಹ ಆತ್ಮಹತ್ಯೆ ಪ್ರಕರಣದಿಂದಾಗಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮೆಟ್ರೋ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಅಂಡ್ ಈ ಕುರಿತಾಗಿ ಹೆಚ್ಚಿನ ನಿಗಾ ಕೂಡ ವಹಿಸಬೇಕು ಅಧಿಕಾರಿಗಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.